ಹಾಯ್ ಫ್ರೆಂಡ್, ನೋಡಿ ತುಂಬ ಜನ ಏನು ಮಿಸ್ಟೇಕ್ ಮಾಡ್ತಾ ಇದ್ದೀರಾ ಅನ್ನೋದ್ರಲ್ಲಿ ಫುಲ್ ಕ್ಲಿಯರಿಟಿಯಾಗಿ ತೋರಿಸ್ಕೊಡ್ತೀನಿ ನೋಡಿ. ಮೊದಲನೇದಾಗಿ ನೀವು ಮಾಡ್ತಿರೋದು ಪ್ರಾಬ್ಲಮ್ ಎಲ್ಲಿ ಅಂದರೆ ಇವಾಗ ತೋರಿಸ್ಕೊಡ್ತೀನಿ ನೋಡಿ. ಮೊದಲನೇದಾಗಿ ನಾನು ಇವಾಗ ಕ್ಲಾತನ್ನು ಕ್ಲೀನಾಗಿ ಹಾಕ್ಕೊಂಡಿದ್ದೀನಿ, ನೋಡ್ಕೊಳ್ತಾ ಬನ್ನಿರಿ. ನೋಡಿ, ಬ್ಲೌಸು ಮೆಜರ್ಮೆಂಟನ್ನೇ ತೊಗೊಂಡಿದ್ದೀನಿ. ಲೆಂತ್ ಬಂದುಬಿಟ್ಟು 14 ಇಂಚಿದೆ. ಓಕೆ, ಸೊಂಟ ಮೆಜರ್ಮೆಂಟು 37 ಇದೆ. ನಾನು 37ಗೆ ಪ್ಲಸ್ಸು 2 ಇಂಚ್ ಸೇರಿಸ್ಕೊಂಡು ನೋಡಿ 39 ಮಾಡ್ಕೊಂಡಿದ್ದೀನಿ. 39 ಅಂದರೆ 9.75 ಇದೆ. ಓಕೆ, 1 ಇಂಚು ಇದು ಶೋಲ್ಡರ್, ಇದು ಬ್ಯಾಕು ಡಾಟ್ಸಿಗೋಸ್ಕರ 1.5 ಇಂಚು ಮಾರ್ಜಿನ್ ತೊಗೊಂಡಿದ್ದೀನಿ. ಓಕೆ ನೋಡಿರಿ, 9.75, 1 ಇಂಚು ಅಂದರೆ 10.75, 11 ಇಂಚು ಚೆಸ್ಟ್ ತೊಗೊತಾ ಇದ್ದೀನಿ. 11 ಇಂಚ್ ಅಂದರೆ 11 ನೋಡಿ 11 22 44 ಇಂಚು, 43 ಇಂಚ್ ಬರಬೇಕು. ಓಕೆ, 43 ಇಂಚು, ನಾನು 44 ಇಂಚ್ ತೊಗೊಂಡಿದ್ದೀನಿ. 1.5 ಇಂಚ್ ಎಕ್ಸ್ಟ್ರಾ ಬಂದಿದೆ ನೋಡಿ. ಓಕೆ, ಇನ್ನು 1 ಇಂಚ್ ಎಕ್ಸ್ಟ್ರಾ ಯಾಕಪ್ಪ ಅಂತ ಕೇಳ್ತೀರಾ ಕೆಲವರು. 1 ಇಂಚ್ ಯಾಕಪ್ಪ ಅಂದರೆ ನಾನು ಫ್ರಂಟಲ್ಲಿ 2 ಡಾಟ್ಸ್ ಬರುತ್ತೆ, ಗೊತ್ತಾಯ್ತಲ್ವಾ? ಆ ಡಾಟ್ಸಿಗೋಸ್ಕರ ನಾನು 2 ಇಂಚ್ ಲೆಕ್ಕದಲ್ಲಿ 1 ಇಂಚ್ ಇಟ್ಟಿರ್ತೀನಿ. ಅದು ಕ್ರಾಸ್ ಪಟ್ಟಿ ಬರೋದ್ರಿಂದ ನಿಮ್ಮಲ್ಲಿ ಫ್ರಂಟಲ್ಲಿ ಯಾವುದೇ ರೀತಿ ರಿಂಕಲ್ಸ್ ಬರೋದಿಲ್ಲ. 2 ಇಂಚ್ ಇಟ್ಟಾಗ ಸ್ವಲ್ಪ ರಿಂಕಲ್ಸ್ ಬರುತ್ತೆ, ಹಾಗಾಗಿ ನಾನು 1 ಇಂಚ್ ಇಟ್ಟಿದ್ದೀನಿ ನೋಡಿ. 3 ಇಂಚು ಶೋಲ್ಡರ್ ತೊಗೊತಾ ಇದ್ದೀನಿ. 3 ಇಂಚು ನೆಕ್ ಬ್ರ್ಯಾಡು, 3 ಇಂಚು ಶೋಲ್ಡರು. ಓಕೆ ನೋಡಿ, ಇವಾಗ ನೋಡಿ, ನೀವು ಇಲ್ಲಿ ಮಾಡ್ತಾ ಇರೋದು ಏನಪ್ಪ ಅಂದರೆ, ಕೆಲವರು ಏನು ಹೇಳ್ಕೊಡ್ತಿದ್ದಾರೆ ಅಂದರೆ 2 ಇಂಚ್ ತೊಗೊಳ್ಳಿ, ಇಲ್ಲಿ ಶೋಲ್ಡರ್ 3 ಇಂಚ್ ತೊಗೊಳ್ಳಿ ಅಂತೀರಾ. ಆವಾಗ ನೀವು ನೆಕ್ ಬ್ರ್ಯಾಡನ್ನ ಈ ರೀತಿ ತೆಗಿಬೇಕಾಗತ್ತೆ, ಶೋಲ್ಡರು ಡೀಪನ್ನ ಈ ಥರ ತಗೋಬೇಕಾಗತ್ತೆ. ಇದರಿಂದ ನೀವು ಮಾಡ್ತಿರೋಂಥ ತಪ್ಪು ನೋಡ್ಕೊಳ್ಳಿ. ನೀವು ಇದನ್ನು ಯಾವುದೇ ರೀತಿಗೂ ನೆಕ್ಕನ್ನು ಬ್ರ್ಯಾಡನ್ನು ಕೂಡ ನೀವು ಕಮ್ಮಿ ಮಾಡ್ಕೋಬೇಡಿ. ನೆಕ್ ಬ್ರ್ಯಾಡ್ ಕಮ್ಮಿ ಆದಂಗೂ ನೀವು ಇಲ್ಲಿ ಈ ರೀತಿ ತೆಗೆದಾಗ ಮತ್ತೆ ಜಾಸ್ತಿ ನೆಕ್ಕು ಶೋಲ್ಡರ್ ಇದೆ ಅಲ್ವಾ, ಶೋಲ್ಡರ್ ಡ್ರಾಪ್ ಆಗ್ತಾ ಬಂದ್ಬಿಡುತ್ತೆ. ಓಕೆ, ಅದರಿಂದ ನಿಮಗೆ ಇದು ಸ್ಪಷ್ಟವಾಗಿ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ತೋರಿಸ್ಕೊಡ್ತಾ ಇದ್ದೀನಿ. ನೀವು ಮಾಡ್ತಿರೋಂಥ ತಪ್ಪುಗಳು ಏನೇನಾಗುತ್ತೆ ಅಂದರೆ ನೋಡಿ, ಕೆಲವರು ಏನು ಮಾಡ್ತೀರಾ, 2 ಇಂಚ್ ಇಡಿ ಅಂತೇಳಿ 2 ಇಂಚ್ ಇಲ್ಲಿ ತೊಗೊತೀರಿ. 2 ಇಂಚ್ ತೊಗೊಂಡ್ಮೇಲೆ 3 ಇಂಚು ಶೋಲ್ಡರ್ ತೊಗೊಳ್ಳೇಬೇಕು. ಓಕೆ, 2 ಇಂಚ್ ತೊಗೊಂಡ್ಮೇಲೆ 3 ಇಂಚ್ ತೊಗೊತೀರಾ. ಇಲ್ಲಿ ನೋಡಿ, ಇದರಲ್ಲಿ ಮಾಡಿ ತೋರಿಸ್ತೀನಿ ನೋಡಿ. ಈಗ ತೊಗೊಂಡಾಗ ನೀವು ಇಲ್ಲಿ ಏನು ಮಾಡ್ತೀರಿ, ನಾವು ಇಲ್ಲಿ ನಮ್ದು ಇಲ್ಲಿ ಶೇಪ್ ಇಲ್ಲಿ ಬಂದಿದೆ ನೋಡಿ, ಇಲ್ಲಿ ಬಂದಿದೆ ನಮ್ಮ ಶೇಪು. ನಿಮ್ಮ ಶೇಪ್ ಏನಾಗುತ್ತೆ, ಇಲ್ಲಿಂದ ಹೀಗೆ ಬರುತ್ತೆ. ಎಷ್ಟು ಬೇಕು ಅವಾಗ ನಿಮ್ಗೆ ನೆಕ್ಕು ನೋಡಿರಿ. ಇದರಲ್ಲಿ ಮೆಜರ್ಮೆಂಟ್ ಬ್ಲೌಸಲ್ಲಿ ತೋರಿಸ್ತೀನಿ ನೋಡಿ. ಇದರಲ್ಲಿ ಕರೆಕ್ಟ್ ಇದೆ. ಇದು ಬೆಂಗಳೂರಲ್ಲಿ ಸ್ಟಿಚ್ ಆಗಿರೋದು. ಇದು ಬೆಂಗಳೂರು ಕಸ್ಟಮರ್ ನಮಗೆ ನೋಡಿ. ಇಲ್ಲಿ 8.5 ಇದೆ, ನನಗೆ ಬೇಕಾಗಿರೋದು 8.5. ನೀವು ಇಲ್ಲಿ ಈ ರೀತಿ ತೊಗೊಂಡಾಗ ಏನು ಮಾಡಿಬಿಡ್ತೀರಿ, ಇಲ್ಲಿಂದ ಹೀಗೆ ತೊಗೊಬಿಡ್ತೀರಿ ನೋಡಿ. 8.5 ಬಂತಲ್ವಾ? ಈ ರೀತಿ ಮಾಡೋಕ್ಕೆ ಹೋಗಬೇಡಿ. ಅದಕ್ಕೋಸ್ಕರ ನೀವು 3 ಇಂಚು ಶೋಲ್ಡರ್ ತೊಗೊಳ್ಳಿ, ನೆಕ್ ಬ್ರ್ಯಾಡ್ ತೊಗೊಳ್ಳಿ ನೋಡಿ. ಈ ರೀತಿ ನೆಕ್ ಬ್ರ್ಯಾಡು 3 ಇಂಚ್ ತೊಗೊಳ್ಳಿ, ಶೋಲ್ಡರು ಕೂಡ 3 ಇಂಚ್ ತೊಗೊಳ್ಳಿ. ಇವಾಗ ನೋಡಿ, ನೀವು ಕರೆಕ್ಟಾಗಿ ಹೀಗೆ ತೊಗೊಳ್ಳಿ. ಈಗ ತೊಗೊಂಡಾಗ ನಿಮಗೆ ಇಲ್ಲಿ ಯಾವುದೇ ರೀತಿ ನೆಕ್ಕಲ್ಲಿ ಶೇಪಲ್ಲಿ ಮಿಸ್ಟೇಕ್ ಆಗೋದಿಲ್ಲ ನೋಡಿ. ನೋಡಿದ್ರಾ, 8.75 ಬಂದಿದೆ. ನನಗೆ 8.5 ಬೇಕಲ್ವಾ, ಕರೆಕ್ಟಾಗಿ ಸಿಗುತ್ತೆ 8.5. ಇದರಲ್ಲಿ ಏನಿದೆಯೋ ಮೆಜರ್ಮೆಂಟು 8.5 ನನಗೆ ಕರೆಕ್ಟಾಗಿ ಸಿಗುತ್ತೆ ನೋಡಿ. 8.75 ಇದೆ ನನಗೆ. ರೆಡಿ ಆದಮೇಲೆ 8.75 ಕರೆಕ್ಟಾಗಿ ಸಿಗುತ್ತೆ. ಸ್ಟಿಚಿಂಗ್ ಆದಮೇಲೆ ಈ ಥರ ಮಾಡ್ಕೊಳ್ಳಿ. ಸುಮ್ಮನೆ ಏನು ಮಾಡ್ತಿದ್ದೀರಾ ಅಂದರೆ, ನೀವು ಇಲ್ಲಿ ಹೆಚ್ಚು ಕಮ್ಮಿ ಮಾಡ್ಕೊಳಕ್ಕೆ ಹೋಗಿ ಇಲ್ಲಿ ಇದನ್ನು ಹೆಚ್ಚು ಕಮ್ಮಿ ಮಾಡ್ತೀರಾ. ಅದೇ ನೀವು ಇದನ್ನು ಕೂಡ ನೀವು ಇಲ್ಲಿಂದ ಬ್ರ್ಯಾಡ್ ತಗೋದ್ರಿಂದ ಏನಾಗುತ್ತೆ, ನೆಕ್ಕು ಶೇಪು, ಇದು ಆರ್ಮಲ್ ಶೇಪು ತುಂಬ ಆಗಿಬಿಡುತ್ತೆ. ಆರ್ಮಲ್ ಶೇಪ್ ತುಂಬ ಆದಾಗ ಏನಾಗುತ್ತೆ, ಆಟೋಮೆಟಿಕ್ಕಾಗಿ ಬ್ಲೌಸು ಶೋಲ್ಡರ್ ಡ್ರಾಪ್ ಆಗುತ್ತೆ. ಕಂಕಳಲ್ಲೂ ಕೂಡ ಇಲ್ಲಿ ಕಂಕಳು ಮತ್ತು ಆರ್ಮೋಲಲ್ಲಿ ರಿಂಕಲ್ಸ್ ಬರುತ್ತೆ. ಆದ್ದರಿಂದ ನೀವು ಆದಷ್ಟು ನೋಡಿ, ನಾನು ಇಲ್ಲಿ ತೋರಿಸ್ಕೊಟ್ಟಿದ್ದೀನಲ್ಲ, ನಾನು ಇಲ್ಲಿ ರೆಡಿ ಮಾಡಿರೋದು ಈಗ ಇಲ್ಲಿಗಿದೆ. ನೀವೆಲ್ಲ ಮಾಡ್ತಿರೋದು ಏನಾಗ್ತಾ ಇದೆ, ಇಲ್ಲಿಂದ ಬರ್ತಾ ಇದೆ, ಹೀಗೆ ಬಂದುಬಿಡ್ತಾ ಇದೆ. ಹೀಗೆ ಬಂದಾಗ ಏನಾಗುತ್ತೆ, ಇಲ್ಲಿ ಫುಲ್ ರಿಂಕಲ್ಸ್ ಬರುತ್ತೆ. ಬ್ಲೌಸ್ ಯಾವುದೇ ರೀತಿ ಫಿಟ್ಟಿಂಗ್ ಕೂರೋದಿಲ್ಲ. ಆದ್ದರಿಂದ ಇದನ್ನು ಕ್ಲೀನಾಗಿ ನೋಡ್ಕೊಳ್ಳಿ. ಇದೇ ವಿಡಿಯೋನ ನಿಮಗೆ ಫುಲ್ ತೋರಿಸ್ಕೊಡ್ತಾ ಇದ್ದೀನಿ. ಶೋಲ್ಡರ್ ಡ್ರಾಪ್ ಮತ್ತು ನೆಕ್ಕಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಬರೋದಿಲ್ಲ ನೋಡಿ. ನೆಕ್ ಡೀಪು ಕೂಡ ನಾನು ಇದರಲ್ಲಿ ಏನಿದೆ ಅದೇ ಡೀಪನ್ನು ಇಡ್ತಾ ಇದ್ದೀನಿ ನೋಡಿ. ನೆಕ್ಕು ಶೇಪ್ ಮಾತ್ರ ಚೇಂಜ್ ಮಾಡ್ತಾ ಇದ್ದೀನಿ, ರೌಂಡ್ ಇಡ್ತಾ ಇದ್ದೀನಿ. ಓಕೆ ನೋಡಿ, ಇಲ್ಲಿ ನೀವು 3 ಇಂಚ್ ಇಟ್ಟಿದ್ದೀರಾ ಅಂದರೆ ಇಲ್ಲಿ 3.25 ಇಂಚ್ ಇಡಿ. 3.25 ಇಂಚು ಇದು ಬರುತ್ತೆ. ನೆಕ್ ಡೀಪ್ ನೋಡಿ, ನೆಕ್ ಡೀಪು ಕೂಡ ಇಲ್ಲಿ ಅರ್ಧ ಇಂಚ್ ಬಿಟ್ಟು ತಗೊಳ್ಳಿ, 10.5. ಓಕೆ, 11 ಇಂಚು ಗೊತ್ತಾಯ್ತಲ್ವಾ? ನಿಮ್ಗೆ ಈಗ ಕರೆಕ್ಟಾಗಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ನೋಡಿ. ಆದಷ್ಟು ನೀವು ಹೀಗೆ ಇಲ್ಲೇ ತೊಗೊಳ್ಳಿ ಮೇಲೆ. ಓಕೆ, ಈ ಥರ ತೊಗೊಳಕ್ಕೆ ಹೋಗಬೇಡಿ. ಇಲ್ಲಿ ಮಾಡಿದ್ದೀರಲ್ವ, ಈ ಥರ ತಪ್ಪುಗಳು ಮಾಡಿದ್ರಿ ಅಂದರೆ ನಿಮಗೆ ಶೋಲ್ಡರ್ ನೋಡಿರಿ, ಶೋಲ್ಡ್ರು ನೀವೇನಾರು ಆ ಥರ ಜಾಸ್ತಿ ಇದು ಮಾಡಿ ತೊಗೊಂಡ್ರಿ ಅಂದರೆ ಇಲ್ಲಿಗೆ ಬರುತ್ತೆ ನೋಡಿರಿ. ಎಷ್ಟು ಬಂತು, 10 ಇಂಚ್ ಬಂತು. 10 ಇಂಚ್ ಏನು ಬೇಕಾಗಿಲ್ಲ ಇವ್ರಿಗೆ ಬೇಕಾಗಿರೋದೆಷ್ಟು 8.5 ಬೇಕು.
ಓಕೆ. ಇಲ್ಲೇ ಮೆಜರ್ಮೆಂಟ್ ಬ್ಲೌಸಲ್ಲೂ ತೋರಿಸ್ತಾ ಇದ್ದೀನಿ ನೋಡಿ, 8.5 ಬೇಕಷ್ಟೇ, 8.5 ಇದೆ ಇದು. ಓಕೆ, ಕರೆಕ್ಟಾಗಿ ನೋಡ್ಕೊಳ್ಳಿ. ತುಂಬ ಜನ ಮಿಸ್ಟೇಕ್ ಮಾಡ್ತಿರೋದು ಏನಪ್ಪ ಅಂದರೆ, ಇಲ್ಲೇ ನೋಡಿ 8.75 ಇದೆ ಅಲ್ವಾ, ನನಗೆ ರೆಡಿ 8.5 ಸಿಕ್ಕಿದ್ರೆ ಸಾಕು ಈಗ ಇಟ್ಕೊಂಡಾಗ. ತುಂಬ ಜನ ಮಿಸ್ಟೇಕ್ ಆಗ್ತಾ ಇರೋದೇ ಇದನ್ನು. ಈ ಮಿಸ್ಟೇಕ್ ಮಾಡ್ಕೊಳಕ್ಕೆ ಹೋಗಿ ಏನು ಮಾಡ್ಕೊತಾ ಇದ್ದೀರಾ ಅಂದರೆ, ಬ್ಲೌಸ್ಗಳು ಶೋಲ್ಡ್ರ್ ಡ್ರಾಪು ಶೋಲ್ಡ್ರ್ ಜಾರತ್ತೆ ಅಂತೇಳಿ ತುಂಬ ಜನ ಬ್ಲೌಸ್ಗಳು ಪ್ರಾಬ್ಲಮ್ ಬರ್ತಾ ಇದೆ. ಈ ಪ್ರಾಬ್ಲಮ್ ಬರದೇ ಇರೋ ರೀತಿಯಲ್ಲಿ ಸ್ಟಿಚ್ ಮಾಡಬೇಕು ಅಂದರೆ ಇದನ್ನು ಕ್ಲೀನಾಗಿ ನೀವು ಅಬ್ಸರ್ವ್ ಮಾಡ್ಕೊಳ್ಳಿ. ಓಕೆ, ನಾನು ಪ್ರತಿಯೊಂದು ವೀಡಿಯೋನೂ ಕಸ್ಟಮರ್ ಏನು ಕೇಳ್ತಾ ಇದ್ದೀರೋ ನೀವು ಅಂಥ ವೀಡಿಯೋಗಳನ್ನೇ ಮಾಡಿ ಹಾಕ್ತಾ ಇದ್ದೀನಿ. ಇದು ನಾನು ಒಂದು ವೀಡಿಯೋ ಹಾಕಿದ್ದೀನಿ ನೋಡಿ, ಹಿಂದಿನ ವೀಡಿಯೋ ಒಂದು ಹಾಕಿದ್ದೀನಿ ನೋಡಿ. ಓಕೆ, ಕಾಟನ್ ಬ್ಲೌಸ್ ಕಟಿಂಗ್ ಬೇಕು ಅಂದಿದ್ರಿ, ಹಿಂದಿನ ವೀಡಿಯೋ ಚೆಕ್ ಮಾಡಿಕೊಂಡ್ರೆ ನಿಮಗೆ ಕಾಟನ್ ಬ್ಲೌಸ್ ಸ್ಟಿಚಿಂಗ್ ಸಿಗುತ್ತೆ. ಹಾಗೆ ನೋಡಿ, ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಮ್ಮ ವೀಡಿಯೋ ಇಷ್ಟ ಆಗಿದ್ದರೆ ಜಾಯಿನ್ ಬಟನ್ನು ಕೂಡ ನೀವು ತಗೋಬೋದು. ಓಕೆ, ನಮ್ಮ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ನು ಕೂಡ ನಿಮಗೆ ಮೊದಲಿಗೆ ಬರುತ್ತೆ. ಬೆಲ್ ಐಕನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ. ನೋಡಿ, ಈಗ ನಾನು ಕ್ಲೀನಾಗೆಲ್ಲ ಕಟಿಂಗ್ ಮಾಡ್ಕೊಂಡಿದ್ದೀನಿ. ನೀವು ಬ್ಯಾಕ್ ಭಾಗ ಮಿಸ್ಟೇಕ್ ಮಾಡ್ಕೊಂಡು ಕಟ್ ಮಾಡ್ಕೊಂಡ್ರಿ ಅಂದರೆ ಫ್ರಂಟ್ ಭಾಗನೂ ಕೂಡ ಅದೇ ರೀತಿ ಆಗುತ್ತೆ. ಆದ್ದರಿಂದ ನೀವು ಯಾವುದೇ ರೀತಿ ಮಿಸ್ಟೇಕ್ ಆಗದೆ ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ, ಕ್ಲೀನಾಗಿ ಕಾಣಿಸ್ತಿದೆ ಅಲ್ವಾ? ನೋಡಿ ನಾನು ಯಾವ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಅನ್ನೋದನ್ನು. ಬ್ಯಾಕ್ ಭಾಗ ಫುಲ್ ಕಟಿಂಗ್ ಆಗಿದೆ ನೋಡಿ. ಓಕೆ, 5.25 ಇಂಚು ನೆಕ್ ಬ್ರಾಯ್ಡನ್ನ, ಶೋಲ್ಡರ್ ಡೀಪನ್ನು 5.25, ಪ್ರತಿಯೊಂದು ಬ್ಲೌಸಿಗೂ 5.25 ತೊಗೋಬೇಕು, ಅದಕ್ಕಿಂತ ಜಾಸ್ತಿ ತೊಗೋಬೇಡಿ. ಏನಿದ್ರು 40 ಸೈಜ್ ಮೇಲೆ ಬಂತು ಅಂದರೆ ಮಾತ್ರ ಮಾಡ್ಕೊಳ್ಳಿ. ಅಂದರೆ 40 ಸೈಜ್ ಅಂದರೆ ಸೊಂಟ 40 ಸೈಜ್ ಬಂದ ಮೇಲೆ ನೀವು ಜಾಸ್ತಿ ಮಾಡ್ಕೊಳ್ಳಿ. ಓಕೆ, ಇದು ಸೊಂಟ ಸೈಜ್ ಬಂದುಬಿಟ್ಟು 37 ಇದೆ, ಗೊತ್ತಾಯ್ತಲ್ವಾ? ತುಂಬ ಜನ ಕೇಳ್ತಾ ಇದ್ದೀರಾ. ಎಲ್ಲರಿಗೂ ಪ್ರಾಬ್ಲಮ್ ಏನಪ್ಪ ಅಂದರೆ, ಪ್ರತಿಯೊಬ್ಬರು ಕೇಳೋಂಥ ಪ್ರಾಬ್ಲಮ್ ಬಂದುಬಿಟ್ಟು ಶೋಲ್ಡರ್ ಡ್ರಾಪ್ ಆಗುತ್ತೆ ಅನ್ನೋದು ಒಂದೇ ಬಿಟ್ಟರೆ ಬೇರೆ ಯಾವುದೂ ಪ್ರಾಬ್ಲಮ್ ಇಲ್ಲ. ಅದರಿಂದ ಶೋಲ್ಡರ್ ಡ್ರಾಪ್ ಆಗದೆ ಇರೋ ರೀತಿಯಲ್ಲಿ ಯಾವ ರೀತಿ ಕಟಿಂಗ್ ಮಾಡ್ಕೋಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ಸ್ಪಷ್ಟವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಓಕೆ, ನೋಡಿ ಗೊತ್ತಾಯ್ತಲ್ವ? ಫ್ರಂಟ್ ಭಾಗ ಕ್ಲೀನಾಗೆಲ್ಲ ಕಟಿಂಗ್ ಮಾಡಿರೋದನ್ನು ನೋಡಿ. ನಾನು ಇವಾಗ ಪ್ರತಿಯೊಂದನ್ನು ನಿಮಗೆ ಮೆಜರ್ಮೆಂಟನ್ನು ಬರ್ಕೊತ ಹೋಗ್ತೀನಿ. ನೋಡಿ, 4 ಇಂಚು ಇಲ್ಲಿಂದ ಇಲ್ಲಿವರೆಗೆ 4 ಇಂಚಿದೆ. ಇದು ಅರ್ಧ ಇಂಚು ಮಾರ್ಜಿನ್ ಇದೆ. ಓಕೆ, ನೆಕ್ ಟೀಪ್ ನೋಡಿ, ನೆಕ್ ಟೀಪು 7 ಇಂಚಿದೆ. ಓಕೆ, 2.5 ನೆಕ್ ಬ್ರಾಡ್ ಇದೆ. 3 ಇಂಚು ಶೋಲ್ಡರ್ ಇದೆ ನೋಡಿ. ಇಲ್ಲಿಂದ ಇಲ್ಲಿಗೆ ನೋಡಿ, ಇಲ್ಲಿಂದ ಇಲ್ಲಿಗೆ 11 ಇಂಚಿದೆ. ಓಕೆ, 11 ಇಂಚು ಗೊತ್ತಾಯ್ತಲ್ವಾ? 1.25 ಇಂಚು, 1.25 ಇಂಚು ನೋಡಿ. ಇಲ್ಲಿಂದ ಇಲ್ಲಿಗೆ 1.25 ಇಂಚು, ಇಲ್ಲಿಂದ ಇಲ್ಲಿಗೆ 1.25 ಇಂಚು, 2.5 ಇಂಚು. ಈ ಪಾರ್ಟ್ಸಿಂದ ಈ ಪಾರ್ಟ್ಸಿಗೆ 2.5 ಇಂಚು ಡಿಫ್ರೆಂಟ್ ಇದೆ, ಗೊತ್ತಾಯ್ತಲ್ವಾ? ಈಗ ನೋಡಿ, ನನಗೆ 8.25 8.25 ಬ್ಯಾಕು ನಾರ್ಮಲ್ ರೌಂಡ್ ಬಂದಿತ್ತಲ್ವ. ಇವಾಗ ಎಷ್ಟು ಬರಬೇಕು ಹೇಳಿ? 9.25 ಅಥವಾ 9.25 ಬರಬೇಕು ನೋಡಿ. 9.25, ಅರ್ಧ ಇಂಚು ಮಾರ್ಜಿನ್ ನೋಡಿದ್ರಲ್ಲ ಇಲ್ಲಿ ನೋಡಿ, ಅರ್ಧ ಇಂಚು ಮಾರ್ಜಿನು ನನಗೆ 9.25 ಬಂದಿದೆ ಇವಾಗ. ಓಕೆ, ನನಗೆ ಬೇಕಾಗಿರೋದು 8.25, ಇಲ್ಲಿ ಬಂದಿರೋದು 9.25. ಓಕೆ, 9.25 ಅಂದರೆ ಇಲ್ಲಿ 1 ಇಂಚು ಹೋಗುತ್ತೆ ನೋಡಿ, ತೋರಿಸ್ತೀನಿ. 1 ಇಂಚ್ ಎಲ್ಲಿ ಹೋಗುತ್ತೆ ಅಂದರೆ, 1 ಇಂಚಲ್ಲಿ ನೀವು ಇಷ್ಟು ಹಿಡಿಬೇಕಾಗತ್ತೆ. ಕೆಲವ್ರು ಏನು ಮಾಡ್ತೀರಾ ಅಂದರೆ ತುಂಬ ಸಣ್ಣ ಹಿಡಿತಾ ಇದ್ದೀರಾ. ಸಣ್ಣ ಹಿಡಿಬೇಡಿ, ಈ ಥರ 1 ಇಂಚ್ ಹಿಡೀರಿ. ಅವಾಗ ಕ್ಲೀನಾಗಿ ನಿಮಗೆ ಫ್ರಂಟು ಯಾವುದೇ ರೀತಿ ಕಪ್ಸ್ ಪ್ರಾಬ್ಲಮ್ ಬರೋದಿಲ್ಲ. ಓಕೆ, ಗೊತ್ತಾಯ್ತಲ್ವ? ಪ್ರತಿಯೊಂದು ಬರ್ದಿದ್ದೀನಿ, ಗೊತ್ತಾಯ್ತಲ್ವ? ಇಲ್ಲೂ 1 ಇಂಚು ಶೇಪ್ ಮಾಡಿದ್ದೀನಿ, ಇಲ್ಲೂ 3/4 ಇಂಚ್ ಶೇಪ್ ಮಾಡಿದ್ದೀನಿ, ಗೊತ್ತಾಗತ್ತಲ್ವ? ನೋಡಿ, ಕ್ಲೀನಾಗಿದ್ದು ಫ್ರಂಟ್ ಪಾರ್ಟ್, ಗೊತ್ತಾಯ್ತಲ್ವಾ? ಇದು ಕ್ಲೀನಾಗಿ ನಾನು ಕಾಣಿಸ್ತಾ ಇದೆ ಅಲ್ವಾ? ಫ್ರಂಟು ಬ್ಯಾಕು ಎರಡು ಕಟಿಂಗ್ ಆಗಿದೆ, ಫೋಲ್ಡಿಂಗ್ ಹಾಕ್ಕೊಂಡಿದ್ದೀನಿ, ಗೊತ್ತಾಗ್ತಾ ಇದೆ ಅಲ್ವಾ? ನೋಡಿ, ಈ ರೀತಿ ಕೆಳಗಡೆ 1/2 ಇಂಚು ಮಾರ್ಜಿನ್ ಹಾಕ್ಕೊಂಡಿದ್ದೀನಿ. ಇದಕ್ಕೂ ಕೂಡ ನಾನು ಇದು ಥ್ರೆಡ್ ಪೈಪಿಂಗ್ ಮಾಡ್ತಾ ಇದ್ದೀನಿ. ಆಮೇಲೆ ಥ್ರೆಡ್ ಪೈಪಿಂಗ್ ಮಾಡೋದು ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಸ್ಟಿಚಿಂಗ್ ಮಾಡ್ತಾ ಇದ್ದೀನಿ. ನಿಮಗೆ ಸ್ಟಿಚಿಂಗ್ ವಿಡಿಯೋ ಕೂಡ ತೋರಿಸ್ತೀನಿ. ಥ್ರೆಡ್ ಪೈಪಿಂಗ್ ಸ್ಟಿಚಿಂಗ್ ವಿಡಿಯೋ ನೋಡ್ಕೊಳ್ಳಿ. ಸ್ಲೀವ್ಸು 11.25 ಇದೆ, 11.25. ಓಕೆ, 11.25 ಲೆಂತ್ ನೋಡು, ಲೆಂತ್ ನೋಡಿ. ಇದು ಲೆಂತ್ ಬಂದ್ಬಿಟ್ಟು ನಾನು ಬ್ಲೌಸು ಮೆಜರ್ಮೆಂಟಲ್ಲಿ ಏನಿದೆಯೋ ಅದೇ ಲೆಂತ್ ಇಡ್ತಾ ಇದ್ದೀನಿ. ಅರ್ಧ ಇಂಚ್ ಜಾಸ್ತಿ ಇಡ್ತಾ ಇದ್ದೀನಿ, ಅದನ್ನು ಕೂಡ ನೋಡಿ. ಇವಾಗ ನಾನು ಟೇಪಲ್ಲಿ ತೋರಿಸ್ತೀನಿ ನಿಮಗೆ.
11 ಇಂಚಿದೆ, 10.5 ಬರುತ್ತೆ. 10.5 ಅರ್ಧ ಇಂಚ್ ಮಾರ್ಜಿನು, ಇಲ್ಲೂ ಅರ್ಧ ಇಂಚ್ ಮಾರ್ಜಿನು, 11.5 ಆಗುತ್ತೆ ಟೋಟಲ್ ಲೆಂತ್. ನೋಡಿ ಎಲ್ಲ ಪ್ರತಿಯೊಬ್ಬರಿಗೂ 3 ಇಂಚ್ ಶೋಲ್ಡರ್ ಡೌನ್ ತಗೊಳ್ಳಿ. ನಾನು ಯಾವಾಗಲೇ 8.25 ತಗೊಂಡಿದ್ನಲ್ವ, ಇವಾಗ 8.5 ತೊಗೊತಾ ಇದ್ದೀನಿ. ನೋಡಿ 8.5, 8.5 ಕ್ಲೀನಾಗಿ ನೋಡ್ಕೊಳ್ಳಿ. 8.5 ಇಟ್ಟಿದ್ದೀನಿ, 3 ಇಂಚು ಡೌನ್ ಇಟ್ಟಿದ್ದೀನಿ. ಓಕೆ, 11.5 ರೌಂಡ್ ಇದೆ ಇಲ್ಲಿ ನೋಡಿ. ನಾನು ಇವಾಗ ಇಲ್ಲಿಂದ ಇಲ್ಲಿಗೆ ಕರೆಕ್ಟಾಗಿ ಗೆರೆ ಹಾಕ್ಕೊತಾ ಇದ್ದೀನಿ ನೋಡಿ. ಓಕೆ, ಇದು ಮಾರ್ಜಿನ್ನು ಗೊತ್ತಾಗುತ್ತಲ್ವ. ಪ್ರತಿಯೊಂದು ಬ್ಲೌಸಿಗೂ ನಾನು 1.5 ಇಂಚ್ ಮಾರ್ಜಿನ್ ಇಟ್ಟಿರ್ತೀನಿ. ಬಟ್ಟೆ ಸ್ಟಿಚಿಂಗ್ ಮಾಡುವಾಗೂ ಅಷ್ಟೇ ಕರೆಕ್ಟಾಗಿ 1.5 ಇಂಚ್ ಮಾರ್ಜಿನಿಗೆ ಕರೆಕ್ಟಾಗಿ ಸ್ಟಿಚಿಂಗ್ ಮಾಡ್ಕೊಂಡು ಹೋದರೆ ಬ್ಲೌಸಲ್ಲಿ ಯಾವುದೇ ರೀತಿ ಎಕ್ಸ್ಟ್ರಾ ಇದು ಬರೋದಿಲ್ಲ. ಓಕೆ, ನೋಡ್ಕೊಳ್ಳಿ, ಕಾಣಿಸ್ತಾ ಇದೆ ಅಲ್ವಾ. ಶೇಪ್ ಮಾಡ್ಕೊತೀನಿ ನಾನು ಕ್ಲೀನಾಗಿ ಅಂತ ಬನ್ನಿ. ಓಕೆ, ನೋಡಿದ್ರಲ್ಲ. ನೋಡಿ ಇದಕ್ಕೂ ಕೂಡ ನಾನು ಏನು ಸೈಜ್ ಇದೆ, ಇದು 33 ಸೈಜಿಗೂ ಕೂಡ ನಾನು ಸ್ಲೀವ್ಸಿಗೆ ಜಾಯಿಂಟ್ ಇಲ್ದಂಗೆ ಮಾಡ್ಕೊಂಡಿದ್ದೀನಿ ನೋಡಿ. ಓಕೆ, ಹಾಗಾಗಿ ಸ್ಲೀವ್ಸ್ಗೆ ಜಾಯಿಂಟ್ ಬರದೇ ಇರೋ ರೀತಿಯಲ್ಲಿ ಕಟಿಂಗ್ ಕಲ್ತ್ಕೊಳ್ಳಿ, ತುಂಬ ಈಸಿ ಆಗುತ್ತೆ. ಸ್ಲೀವ್ ಜಾಯಿಂಟಿಗೆ ಬಟ್ಟೆ ಹಾಕೋತ್ತಿಗೆ ನಾವು ತಲೆ ಕೆಟ್ಟೋಗ್ಬಿಡುತ್ತೆ. ಅಯ್ಯೋ ಈ ಬ್ಲೌಸ್ ಹೊಲಿಯೋ ಸವಾಸ ಯಾರಿಗೆ ಬೇಕಪ್ಪ ಅನ್ನಂಗೆ ಆಗ್ಬಿಡುತ್ತೆ. ಹಾಗಾಗಿ ಸ್ಲೀವ್ಸಿಗೂ ಕೂಡ ಯಾವುದೇ ರೀತಿ ಜಾಯಿಂಟ್ ಬರೋದಿಲ್ಲ. ನೋಡಿ ಈ ರೀತಿ ಕಟಿಂಗ್ ಮಾಡ್ಕೊಂಡಿದ್ದೀನಿ ನೋಡಿ. ಇವಾಗ ಸ್ಲೀವ್ಸು ಕೂಡ ಕಟಿಂಗ್ ಆಗಿದೆ ಅಲ್ವಾ, ನೋಡ್ಕೊಳ್ಳಿ ಕ್ಲೀನಾಗಿ. ನೋಡಿದ್ರಲ್ವ, ಫ್ರಂಟು ಬ್ಯಾಕು ಸ್ಲೀವ್ಸು ಕಟಿಂಗ್ ಆಯಿತು. ಇವಾಗ ಕ್ರಾಸ್ ಪಟ್ಟಿ ಬೆಲ್ಟು ನೋಡಿ. ಕ್ರಾಸ್ ಪಟ್ಟಿ ಬೆಲ್ಟಿಗೆ ಈ ಥರ ಇರುತ್ತಲ್ವ, ನೋಡ್ಕೊಳ್ಳಿ. ಇದು ಕೂಡ ಇನ್ನೂ ಈಸಿ ಆಗುತ್ತೆ ನಿಮಗೆ ಕ್ರಾಸ್ ಪಟ್ಟಿ ಬೆಲ್ಟ್ ತೊಗೊಳೋದಕ್ಕೆ. ನೋಡಿ ನಾನಿವಾಗ 10.25 ತೊಗೊತಾ ಇದ್ದೀನಿ. 10.25 ಏನು ಬ್ಯಾಕ್ ಚೆಸ್ಟ್ ಮೆಜರ್ಮೆಂಟ್ ತೊಗೊಂಡಿದ್ನ, ಬ್ಯಾಕು ಸೊಂಟ ಮೆಜರ್ಮೆಂಟ್ ತೊಗೊಂಡಿದ್ನಲ್ವ ಟೋಟಲಾಗಿ, ಅದೇ ಮೆಜರ್ಮೆಂಟ್ ಇಲ್ಲಿ ತೊಗೊತಾ ಇದ್ದೀನಿ ನೋಡಿ. ಈ ರೀತಿ ಇದ್ದಾಗ ನಿಮಗೆ ತುಂಬ ಈಸಿ ಆಗುತ್ತೆ ಕ್ರಾಸ್ ಬೆಲ್ಟ್ ಮಾಡ್ಕೊಳೋದಕ್ಕೆ. ನೋಡ್ಕೊಳ್ಳಿ ನೋಡಿ. ಇದನ್ನು ಕೂಡ ನಾನು ಹೀಗೆ ಫೋಲ್ಡ್ ಮಾಡಿಕೊಂಡು ಇಟ್ಕೊತೀನಿ ನೋಡಿ. ನೋಡಿ ನಾನು 10.25 ಏನು ಹಾಕಿದ್ನಲ್ಲ, ಆ ಗೆರೆ ಇಲ್ಲಿಗೆ ಬಂತಲ್ವ ಕರೆಕ್ಟಾಗಿ. ನೋಡಿ ಈ ರೀತಿ ಶೇಪ್ ಮಾಡಿ ಇಟ್ಕೊಳ್ಳಿ. ಇದರಲ್ಲಿ ಏನು ಶೇಪ್ ಇದೆ ಅದೇ ಶೇಪಿಗೆ ಕಟಿಂಗ್ ಮಾಡ್ಕೋಬೋದು ನೋಡಿ. ಓಕೆ, ಇದೇ ಶೇಪಿಗೆ ಕೂಡ ನೀವು ಕಟಿಂಗ್ ಮಾಡಿಕೊಂಡು ನೋಡಿ ಈ ರೀತಿ ನೋಡಿ. ಈ ಬಟ್ಟೆನೂ ಕೂಡ ನೀವು ಯೂಸ್ ಮಾಡ್ಕೋಬೋದು. ಕ್ಲಾತಿನ ಪ್ರಾಬ್ಲಮ್ ಇದ್ದಾಗ ನೀವು ಬೇರೆ ಕ್ಲಾತನ್ನು ರೆಡಿ ಮಾಡ್ಕೋಬೇಕಾಗತ್ತೆ. ನೋಡಿ ಈ ರೀತಿ ಶೇಪು. ಇಲ್ಲಿ ಏನು ಶೇಪ್ ಚೆನ್ನಾಗಿ, ಇಲ್ಲಿ ಏನು ಶೇಪ್ ಕ್ಲೀನಾಗಿ ತೆಗಿತೀರೋ ಅಷ್ಟು ಕ್ಲೀನಾಗಿ ಬ್ಲೌಸ್ ಕೊಡುತ್ತೆ. ಓಕೆ, ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಓಕೆ.